ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕನ್ನಡದ ಕಂದ ಮಂಜು ಮಾತಾಡ್ತಾ ಇರೋದು. ಇಂದಿನ ಸಂಚಿಕೆಯಲ್ಲಿ ಏನಂತ ಹೇಳಿದೆ, ನಿಮಗೆ ಶರ್ಟ್ನ ಎಲ್ಲಿ ಯಾವ ಥರ ಹೆಂಗೆ ರೆಡಿ ಮಾಡ್ತಾರೆ ಅಂತ ತಿಳಿಸ್ಕೊಡೋಕ್ಕೆ ಅಂತ ಹೇಳಿದ್ದೆ. ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು. ನೀವು ಕುತೂಹಲದಿಂದ ನಂಗೆ ಕಾಯ್ತಾ ಇದ್ರೆ ನಂಗೆ ಗೊತ್ತು. ಇದಕ್ಕೆ ಯಾಕೆ ತಡ ಮಾಡ್ತೀರಾ? ಹೋಗೋಣ, ಇವಾಗ ರೆಡಿ ಇದ್ದೀರಾ? ಸ್ಟಾಪ್ ಯು. ನಿಮ್ಮನ್ನ ತಡೆದಿರುವವರು ಯಾರು? ಸ್ವಾಗತ ನಿಮಗೆ ಹೊಲಿಗೆ ಮಾಡುವಂತಹ ವಿಭಾಗಕ್ಕೆ, ಅಂದರೆ ಸ್ಟಿಚಿಂಗ್ ಡಿಪಾರ್ಟ್ಮೆಂಟ್ಗೆ. ಇವರು ನಮ್ಮ ಜಯದೇವ್ ಮಾಸ್ಟರ್ ಅಂತ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ನಮ್ಮ ಜಯದೇವ್ ಮಾಸ್ಟರ್ ಅಂತ ಇವರು ಈ ಬ್ಯಾಚ್ನ ಸೂಪರ್ವೈಸರ್. ಅಂದರೆ ಇಲ್ಲಿ ಯಾವ ಥರ ಏನು ನಡಿಬೇಕು ಅನ್ನೋದು ಇವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇಲ್ಲೇನು ತಡ, ಬನ್ನಿ ಮತ್ತೆ. ಈಗ ಒಂದು ಶರ್ಟು ರೆಡಿ ಆಗಬೇಕಾದ್ರೆ ಫಸ್ಟ್ ಬಂದು ನಾವು ಹೇಳ್ತೀವಿ ಕಾಲರ್ ಅಂತ. ಈ ಕಾಲರ್ನ ಯಾವ ಥರ ರೆಡಿ ಆಗ್ತದೆ, ಅದು ಯಾವ ಥರ ಆಗುತ್ತೆ ಅನ್ನೋದು ಈ ಕುತೂಹಲದಿಂದ ಕಾಯ್ತಿದ್ರಲ್ಲ, ಬನ್ನಿ ತೋರಿಸ್ತೀನಿ. ನಿಮ್ಮ ಪಾಡ ನೀವು ಮಾಡೋ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನೋಡಿ, ಇದು ಕಾಲರು, ಇದನ್ನ ಟಾಪ್ ರೆಡಿ ಹೊಡಿತಾರೆ. ಈ ಟಾಪ್ ರೆಡಿ ಹೊಡೆದ ಇಡ್ಕೆ ಹಂಗೇನೆ ಸ್ವಲ್ಪ ಮುಂದೆ ಬನ್ನಿ. ಕಾಲರು ರೆಡಿ ಆಗೋ ಜಾಗ, ಅಂದರೆ ಮೊದಲು ಟಾಪ್ ರೆಡಿ ಮಾಡ್ತಾರೆ, ಆಮೇಲೆ ಕಾಲರ್ ರೆಡಿ ಮಾಡ್ತಾರೆ. ನೋಡಿ ಇಲ್ಲಿ ಕಾಲರ್ ಪಾಯಿಂಟೆಡ್ ಹೊಡೆದು ರೆಡಿ ಮಾಡ್ತಾ ಇದ್ದಾರೆ. ಈ ಕಾಲರ್ ಪಾಯಿಂಟೆಡ್ ರೆಡಿ ಆದಮೇಲೆ ಇದನ್ನು ಸೀದಾ ತಗೊಂಡು ಎಲ್ಲಿಗೆ ಹೋಗ್ತಾರೆ ಅಂದರೆ ಪಿಕ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಾರೆ. ಈಗ ಕಾಲರ್ ಪಾಯಿಂಟ್ ರೆಡಿ ಆಯಿತು. ಈಗ ಇದು ಬಂದು ನೆಕ್ ಬ್ಯಾಂಡ್. ಈ ನೆಕ್ ಬ್ಯಾಂಡ್ಗೆ ನಾವು ಫ್ಯೂಸಿಂಗ್ ಹಾಕ್ಕೊಟ್ಟಿರ್ತೀವಿ. ಇದನ್ನು ಫಸ್ಟು ಡೋರ್ ಹೊಡ್ಕೊತಾರೆ. ಡೋರ್ ಹೊಡ್ಕೊಂಡಕ್ಕೆ ಇಲ್ಲಿ ನೋಡ್ರಿ ಪಿಕ್ ರೆಡಿ ಆಗ್ತೈತೆ. ಪಿಕ್ಕು ಅಂದರೆ ಈಗ ಕೆಲವ್ರಿಗೆ ಗೊತ್ತಿಲ್ಲದೆ ಹೋಗ್ಬೋದು ಪಿಕ್ ಅಂದರೆ ಏನು ಅಂತ. ನೋಡಿ, ಇದೆ ಈ ಶರ್ಟ್ನ ಮೇಲ್ಭಾಗದಲ್ಲಿ ನಾವೇನಂತೀವಿ, ಕಾಲರ್ನ ಎತ್ಕೊಂಡು ಓಡಾಡ್ತೀವಲ್ಲ ಯಾವಾಗಲೂ, ಓಯ್ ನಮ್ದು ಇದು ಅಂತ ಅವ ಅಂತ, ಈ ಭಾಗನೇ ಪಿಕ್ ರೆಡಿ ಮಾಡೋದು ಅಂತ ಹೇಳೋದು. ಇದಾದ ಇಟ್ಕೆನೆ ನಾವು ಸೀದಾ ಹೋಗೋದು ಎಲ್ಲಿ ಅಂದರೆ ಯೋಕ್ಗೆ ಲೇಬಲ್ ಅಟ್ಯಾಚ್ ಆಗೋ ಜಾಗಕ್ಕೆ. ಈಗ ಲೇಬಲ್ ಎಲ್ಲಿ ಅಟ್ಯಾಚ್ ಆಗುತ್ತೆ ಅಂತ ಗೊತ್ತಾಗಬೇಕಲ್ಲ, ಮೇನ್ ಲೇಬಲ್ ಅಂದರೆ ನಾವು ಶರ್ಟ್ಗೆ ಯಾವುದು ಬ್ರ್ಯಾಂಡು ಅಂತ ಗೊತ್ತಾಗಬೇಕಲ್ವ. ಬಟ್ ಆ ಲೋಗೋ ಮಾತ್ರ ತೋರ್ಸೋಕ್ಕಾಗಲ್ಲ. ಆ ಡಿಪಾರ್ಟ್ಮೆಂಟ್ ಯಾವುದು ಅಂತ ನಾವು ಹೇಳ್ಬೋದು. ಈಗ ಯೋಕಲ್ಲಿ ಯಾವ ಥರ ಲೇಬಲ್ ಅಟ್ಯಾಚ್ ಮಾಡ್ತಾರೆ ಅಂದರೆ, ಒಂದು ಶರ್ಟ್ನ ಬ್ರ್ಯಾಂಡ್ ಯಾವುದು ಅಂತ ಗೊತ್ತಾಗಬೇಕು ಅಂದರೆ ಅದನ್ನು ಯೋಕ್ನ ಲೇಬಲ್ ನೋಡಿ ನಮ್ಗೆ ಗೊತ್ತಾಗೋದು. ಅದೇ ಥರ ನಾವೀಗ ಆ ಬ್ರ್ಯಾಂಡ್ ಲೇಬಲ್ನ ಅಟ್ಯಾಚ್ ಮಾಡೋ ಡಿಪಾರ್ಟ್ಮೆಂಟು ಅಂದರೆ ವಿಭಾಗದಲ್ಲಿದ್ದೀವಿ. ನಾವು ನೆಕ್ಸ್ಟ್ ಹೋಗ್ತಿರೋದು ಎಲ್ಲಿ ಗೊತ್ತಾ, ಈ ಫ್ರಂಟ್ ಪಟ್ಟಿ ಅಟ್ಯಾಚ್ ಮಾಡ್ತಾ ಗೊತ್ತಾ. ಫ್ರಂಟ್ ಪಟ್ಟಿ ಅಂದರೆ ನಾವು ಬಟನ್ ಹಾಕ್ತೀವಲ್ಲ ಅದು, ಇದನ್ನೇ ಫ್ರಂಟ್ ಪಟ್ಟಿ ಅಟ್ಯಾಚಿಂಗ್ ಡಿಪಾರ್ಟ್ಮೆಂಟ್ ಅಂತ. ನೋಡಿ, ಇದು ಕನ್ಸಾಯಿ ಹೊಡಿತಾರೆ. ಈ ಥರ ಕನ್ಸಾಯಿ ಹೊಡೆದ ಇಟ್ಕೆ ಇದನ್ನು ಸೀದಾ ತಗೊಂಡು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಆಗುತ್ತೆ. ಈ ಫ್ರಂಟು ಬ್ಯಾಕ್ ಅಟ್ಯಾಚ್ ಆದ ಇಟ್ಕೆ ನೋಡಿ ಬಟನ್ ಪಟ್ಟಿ ಹೊಡಿತಾ ಇದ್ದಾರೆ. ಈಗ ಕನ್ಸಾಯಿ ಏನೋ ನೋಡಿದ್ರಿ, ಬಟನ್ ಪಟ್ಟಿ ರೆಡಿ ಆಗ್ಬೇಕಲ್ವಾ. ಈಗ ನಾವು ದಾಟ್ಕೊಂಡು ಹೋಗೋಕ್ಕಾಗಲ್ಲ, ಅದಕ್ಕೆ ಅವ್ರಿರೋ ಜಾಗಕ್ಕೆ ಹೋಗೋಣ ಬನ್ನಿ ಮತ್ತೆ. ಈಗ ಬಟನ್ ಪಟ್ಟಿ ಹೊಡಿತಾರಲ್ಲ ಆ ವಿಭಾಗಕ್ಕೆ ಹೋಗ್ತಾ ಇದ್ದೀವಿ. ಇವರೇ ನಮ್ಮ ಲೀಫ್ ಕ್ಲಾತಿಂಗ್ ಕಂಪ್ನಿಯ ಅದು ಟೈಗರ್ ಇದ್ದಂಗೆ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಯಾವಾಗಲೂ ಜೋಶಲ್ಲಿ ಇರ್ತಾರೆ, ಕೂಲಾಗಿರ್ತಾರೆ, ಆರಾಮಾಗಿರ್ತಾರೆ, ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ಈಗ ಫ್ರಂಟು ಬ್ಯಾಕ್ ಅಟ್ಯಾಚಿಂಗ್ ಅಂದರೆ ನಮ್ಮ ಮುಂದ್ಗಡೆ ಫ್ರಂಟು ಮತ್ತು ಬ್ಯಾಕ್ನ ಅಟ್ಯಾಚ್ ಮಾಡೋವಂಥ ಜಾಗಕ್ಕೆ ನೋಡಿ ಫ್ರಂಟು ಬ್ಯಾಕ್ ಅಟ್ಯಾಚ್ ಮಾಡ್ತಾ ಇರ್ತಾರೆ. ಇವಾಗ ನಾವು ಬಂದಿರೋದು ಕಾಲರ್ ಅಟ್ಯಾಚ್ ಮಾಡೋ ಜಾಗಕ್ಕೆ. ಯಾವಾಗ ಹೇಳ್ತೀವಿ ಏನ ನೀನು ಅಂತ,
ಅದೇ ಜಾಗ, ಇದೇ ಜಾಗಕ್ಕೆ ಬಂದಿದ್ದೀವಿ ನಾವು, ಕಾಲರ್ ಅಟ್ಯಾಚ್ ಮಾಡೋ ಜಾಗಕ್ಕೆ. ನೋಡಿ, ಕಾಲರ್ ಅಟ್ಯಾಚ್ ಮಾಡ್ತಾ ಇರ್ತಾರೆ. ಈ ಕಾಲರ್ ಅಟ್ಯಾಚ್ ಆದ ತಕ್ಷಣ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಆ ಸೈಡ್ಗೆ ಹೋದರೆ ಕಾಲರ್ ಫಿನಿಶಿಂಗ್ ಮಾಡೋದು. ಅಲ್ಲಿಗೂ ಹೋಗೋಣ, ಬೇಕಾರೆ ಹೋಗೋಣ. ಈಗ ನಾವು ಬಂದಿರೋದು ಕಾಲರ್ ಫಿನಿಶಿಂಗ್ ಆಗೋ ಜಾಗಕ್ಕೆ. ಕಾಲರ್ ಫಿನಿಶಿಂಗ್ ಯಾವ ಥರ ಆಗಬೇಕು ಅಂತ ನೋಡ್ಬೇಕಲ್ವಾ? ಅದಕ್ಕೆ ಮೊದಲು ನೀವು ಕಾಲರ್ ಅಂದರೆ ಏನಂತ ಗೊತ್ತಾಗಬೇಕಲ್ವಾ? ಬನ್ನಿ, ಎಲ್ಲ ತೋರಿಸ್ತೀನಿ. ನೋಡಿ, ಇದೆ ಕಾಲರು ಯಾವ ಥರ ಫಿನಿಶಿಂಗ್ ಮಾಡ್ತಾರೆ ನೋಡಿ, ಬನ್ನಿ. ನೀವು ಈ ಸ್ಲೀವ್ ಪಟ್ಟಿ ಡೈಮಂಡ್ ಯಾವ ಥರ ಆಗುತ್ತೆ ನೋಡ್ಬೇಕಲ್ವಾ? ಬನ್ನಿ ಮತ್ತೆ ತೋರಿಸ್ತೀನಿ. ಸ್ಲೀವ್ ಪಟ್ಟಿ ಫೋಲ್ಡ್ರನ್ನ ಹೊಡೆದಾದ್ಮೇಲೆ ಯಾವ ಥರ ಈ ಡೈಮಂಡ್ ಯಾವ ಥರ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗಬೇಕಲ್ವಾ? ಸ್ಲೀವ್ನ ಡೈಮಂಡ್ ಮಾಡಿದ್ದು ನೋಡಿದ್ರಿ. ಇವಾಗ ಒಂದೊಂದು ಶರ್ಟಲ್ಲಿ ಟ್ಯಾಬು ಇರುತ್ತೆ, ಟ್ಯಾಬು ಇಲ್ದೇ ಇರುತ್ತೆ. ನಿಮಗೆ ಟ್ಯಾಬ್ ಇದ್ದರೆ ಟ್ಯಾಬ್ನ ಯಾವ ಥರ ರೆಡಿ ಮಾಡ್ತಾರೆ ಅಂತ ಗೊತ್ತಾಗಬೇಕಲ್ವಾ? ಬನ್ನಿ, ಅಲ್ಲ ಟ್ಯಾಬ್ನ ಫಸ್ಟ್ ಯಾವ ಥರ ರೆಡಿ ಮಾಡ್ತಾರೆ ಅಂತ ನೋಡೋಣ. ಟ್ಯಾಬ್ ರೆಡಿ ಇದೆ. ಈ ಟ್ಯಾಬ್ನ ಇಲ್ಲಿಗೆ ಯಾವ ಥರ ಸ್ಲೀವ್ಗೆ ಯಾವ ಥರ ಸ್ಟಿಚ್ ಮಾಡ್ತಾರೆ ಅಂತ ನೀವು ನೋಡ್ಬೇಕಲ್ವಾ? ಹಾಗಾದರೆ ನೆಕ್ಸ್ಟು ಎಲ್ಲಿ ಸ್ಟಿಚ್ ಮಾಡ್ತಾರೆ ಅಲ್ಲಿ ಹೋಗೋಣ. ನೋಡಿ, ಸ್ಲೀವ್ಗೆ ಟ್ಯಾಬ್ ರೆಡಿ ಇದೆ ನೋಡಿ. ಸ್ಲ್ಯಾಬ್ ಎಲ್ಲ ರೆಡಿ ಆಯ್ತು. ಈಗ ಇದನ್ನೇ ಸ್ಲೀವ್ ಟ್ಯಾಬ್ ಅಂತ ಹೇಳೋದು. ಈಗ ಆಲ್ರೆಡಿ ಸ್ಲೀವ್ಗೆ ಅಟ್ಯಾಚ್ ಆಗಿದೆ. ನೆಕ್ಸ್ಟ್ ಈ ಸ್ಲೀವ್ನ ನೋಡಿರಿ ಎಲ್ಲಿಗೆ ಹೋಗೋಣ ಗೊತ್ತಾ? ಸ್ಲೀವ್ ಅಟ್ಯಾಚ್ ಮಾಡೋ ಜಾಗಕ್ಕೆ ಹೋಗೋಣ. ಇವಾಗ ಹೋಗೋಣ. ಈಗ ನಾವು ಬಂದಿರೋದು ಸ್ಲೀವ್ ಅಟ್ಯಾಚ್ ಆಗೋ ಭಾಗಕ್ಕೆ. ಸ್ಲೀವ್ನ ಯಾವ ಥರ ಅಟ್ಯಾಚ್ ಮಾಡ್ತಾರೆ ಅಂತ ಗೊತ್ತಾಗಬೇಕಲ್ಲ ನಿಮಗೆ? ಬನ್ನಿ, ಎಲ್ಲ ತೋರಿಸ್ತೀನಿ. ಸ್ಲೀವ್ ಏನೋ ಅಟ್ಯಾಚ್ ಆಗ್ಬಿಡ್ತು. ಸ್ಲೀವ್ ಅಟ್ಯಾಚ್ ಆಗ್ಬಿಟ್ರೆ ಸಾಕ, ಅದಕ್ಕೆ ಪಾಯಿಂಟೆಡ್ ಬೇಡವಾ? ಪಾಯಿಂಟೆಡ್ ಯಾವ ಥರ ಆಗುತ್ತೆ ನೋಡ್ಬೇಕಲ್ಲ ನಿಮಗೆ? ಬನ್ನಿ, ಅಲ್ಲ ಮತ್ತೆ ಯಾಕೆ ಕುತೂಹಲ ಬೇಕು ನಿಮಗೆ? ಪಾಯಿಂಟೆಡ್ ಯಾವ ಥರ ರೆಡಿ ಆಗ್ತದೆ ಅಂದರೆ, ಈಗ ಸ್ಲೀವ್ನ ಅಟ್ಯಾಚ್ ಆಯಿತು, ಪಾಯಿಂಟೆಡ್ ಆಯಿತು. ಇವಾಗ ನಾವು ಫ್ರಂಟು ಬ್ಯಾಕ್ನ ಜೋಡಣೆ ವಿಭಾಗಕ್ಕೆ ಬಂದಿದ್ದೀವಿ. ಅಂದರೆ ಫ್ರಂಟು ಮತ್ತು ಬ್ಯಾಕು ಎರಡನ್ನ ಯಾವ ಥರ ಪೀಡಪ್ ಫಾರ್ಮಲ್ಲಿ ಯಾವ ಥರ ಮಾಡ್ತಾರೆ, ಜೋಡಣೆ ಮಾಡ್ತಾರೆ ಅಂತ ನೋಡೋಣ. ಬನ್ನಿಲ್ಲ ಮತ್ತೆ. ಈಗ ಫ್ರಂಟ್ ಬ್ಯಾಕ್ನ ಜೋಡಣೆ ಆಯಿತು. ಇವಾಗ ನಾವು ಬಂದಿರೋದು ಬಾಟಮ್ ಡಿಪಾರ್ಟ್ಮೆಂಟ್. ಅಂದರೆ ಬಾಟಮ್ನ ಯಾವ ಥರ ಸ್ಟಿಚ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗಬೇಕಲ್ವಾ? ಬನ್ನಿ ಮತ್ತೆ ನೋಡ. ಯಾಕೆ ತಡ ಮಾಡ್ತೀರಿ? ಬನ್ನಿ ಮತ್ತೆ. ಈಗ ಬಾಟಮ್ ಎಲ್ಲ ರೆಡಿ ಆಯಿತು. ನಮ್ಗೆ ಇವಾಗ ಸ್ಲೀವ್ಗೆ ಕಫ್ ಬೇಕು. ಕಫ್ನ ಯಾವ ಥರ ರೆಡಿ ಆಗ್ತದೆ ಅಂತ ನೀವು ನೋಡಬೇಕು ಅಲ್ವಾ? ಬನ್ನಿ ಮತ್ತೆ ಕಫ್ ರೆಡಿ ಆಗೋ ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಈಗ ನಾವು ಇನ್ನೇನು ಶರ್ಟು ರೆಡಿ ಆಗುವಂತಹ ಅತಿ ಸನಿಹದಲ್ಲಿದ್ದೀವಿ. ಈಗ ಕಪ್ಪೇನೋ ರೆಡಿ ಆಯಿತು. ಇದನ್ನು ಐರನ್ ಆಗ್ಬೇಕಲ್ವಾ? ಯಾಕೇಳಿ ಅಟ್ಯಾಚ್ ಆಗೋಕ್ಕಿಂತ ಮುಂಚೆ ಐರನ್ ಆಗಬೇಕು. ಐರನ್ ಆದ್ರೇ ನೀಟಾಗಿ ಅಟ್ಯಾಚ್ ಆಗೋದು. ನೋಡಿರಿ, ಐರನ್ ಮಾಡ್ತಿದ್ರೆ ಕಪ್ಪು ಐರನ್ ಆಗಿದ್ದು ನೋಡಿದ್ರಿ ಈಗ ಆಲ್ರೆಡಿ ಸೈನಾ. ಈಗ ಈ ಕಫ್ನ ಅದಕ್ಕೆ ಅಟ್ಯಾಚ್ ಮಾಡ್ಬೇಕಲ್ವಾ? ನೋಡಿ ಅಲ್ಲ ಹೆಂಗೆ ಅಟ್ಯಾಚ್ ಮಾಡ್ತಾರೆ ಅಂತ.
ಅಟ್ಯಾಚಿಂಗ್ ಆಗೋಯ್ತು. ಇನ್ನೇನು ಕುತೂಹಲದಲ್ಲಿ ಕಾಯ್ತಾ ಇದ್ರಲ್ವಾ, ಓ ಶರ್ಟ್ ಇನ್ನೇನು ರೆಡಿ ಆಗೇ ಹೋಯ್ತು ಅಂತ. ಇನ್ನೊಂದೇ ಒಂದು ಆಪ್ಷನ್ ಇರೋದು. ಅಯ್ಯೋ ನಮಗೂ ಸಾಕಾಗೋಯ್ತಲ್ವಾ, ಅಲ್ಲಿಂದ ಇಲ್ಲಿವರೆಗೂ ಒಡ್ಡಾಡಿ ಅಬ್ಬಾ ಕೊನೆಗೂ ಒಂದು ಶರ್ಟ್ ರೆಡಿಯಾಗಿ ಹತ್ರ ಮೂಮೆಂಟ್ ಬಂದೇ ಬಿಡ್ತು. ನಮ್ಗೆ ಇನ್ನೇನು ಇಲ್ಲ ರೀ, ಇನ್ನೊಂದೇ ಒಂದು ಪಾರ್ಟ್ಸ್ ಅಟ್ಯಾಚ್ ಆಗ್ಬಿಟ್ರೆ ನಮ್ಗೊಂದು ಶರ್ಟ್ ಫುಲ್ ರೆಡಿ ಆಗ್ದಂಗೆ. ಈಗ ಈ ಕಪ್ ಅಟ್ಯಾಚಿಂಗ್ ಆಗ್ಬಿಟ್ರೆ ನಮಗೆ ಒಂದು ಶರ್ಟ್ ಫುಲ್ ರೆಡಿ ಆದಂಗೆ. ಬನ್ನಿಯಲ್ಲ ಮತ್ತೆ ಯಾಕೆ ತಡ, ಕಪ್ ಅಟ್ಯಾಚ್ ಆಗ್ತಾ ಇದೆ ನೋಡಿ. ಕಪ್ ಯಾವ ಥರ ಅಟ್ಯಾಚ್ ಮಾಡ್ತಾರೆ. ಹೋ ಅಂತೂ ಇಂತೂ ಕುಂತಿ ಮಕ್ಳಿಗೆ ರಾಜ್ಯ ಸಿಕ್ತಂಗೆ ನಮ್ಗೊಂದು ಶರ್ಟ್ ಸಿಕ್ಕೇ ಬಿಡ್ತು. ಈಗ ಈ ಶರ್ಟ್ನ ನೆಕ್ಸ್ಟು ಯಾವ ಡಿಪಾರ್ಟ್ಮೆಂಟ್ಗೆ ಹೋಗಿ ಯಾವ ಥರ ಆಗುತ್ತೆ ಅಂತ ನೀವು ನೋಡೋಕ್ಕೆ ಅಂತ ಕುತೂಹಲದಿಂದ ಕಾಯ್ತಿದ್ದೀರಲ್ವಾ. ಪಾರ್ಟ್ 3ನಲ್ಲಿ ಇದ್ರ ಬಗ್ಗೆ ನಾನು ನಿಮಗೆ ಎಲ್ಲ ವಿವರವಾಗಿ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡೆಯೋದು ಮಾತ್ರ ಮರಿಬೇಡಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.